ಹೆಲೋ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ದಿವ್ಯಾ ಭರತ್ ಬ್ಲಾಗ್ಸಿಗೆ. ನಾನಿವತ್ತು 7 ಗಂಟೆ 7 ಆಗಿದೆ. 7 ಗಂಟೆಯಿಂದ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವತ್ತೊಂದು ಬ್ಲಾಗ್ಸ್ ಬಂದು ಇಷ್ಟೊತ್ತು ಮೇಲೆ ಬ್ಲಾಗ್ಸ್ ಮಾಡ್ತಾಯಿದ್ದೀನಿ ಅಂತ ಏನು ಅಂದ್ಕೋಬೇಡಿ. ಸ್ವಲ್ಪ ಡೆಕಾಥ್ಲಾನಿಗೆ ಹೋಗಿ ಶಾಪಿಂಗ್ ಇದೆ. ಏನು ಶಾಪಿಂಗ್ ಅಂತ ಅಲ್ಲೇ ವಿಡಿಯೋ ರಿವೀಲ್ ಮಾಡ್ತೀನಿ. ಏನೇನು ಶಾಪ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಅವ್ರನ್ನ ನಾಳೆ ಅವನು ಫೇಸ್ ತೋರಿಸ್ಬೇಕಂತೆ. ಹಾಯ್ ಮಾಡಿ. ಅದಕ್ಕೆ ಇವರಿಗೆ ಸ್ವಲ್ಪ ಸ್ವಿಮ್ಮಿಂಗ್ ಡ್ರೆಸ್ಸಸ್ ಎಲ್ಲ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ನಾಳೆ ಅವ್ರನ್ನ ಅದಕ್ಕೋಸ್ಕರ ಹೋಗ್ತಿದ್ದೀವಿ. ಅದರದ್ದು ವಿಡಿಯೋ ಕಂಪ್ಲೀಟಾಗಿ ಅಪ್ಲೋಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಈ ಗ್ರೌಂಡಲ್ಲಂತೂ ಏನಾರು ಒಂದು ಫಂಕ್ಷನ್ಸ್ ಮಾಡ್ತಾನೆ ಇರ್ತಾರೆ. ಹಾಗೇನೆ ಇವತ್ತು ಅದರಲ್ಲಿ ಮ್ಯಾಚ್ ನಡೀತಾ ಇತ್ತು. ಡೆಕಾಥ್ಲಾನ್ ಬಂದ್ವಿ ಡೆಕಾಥ್ಲಾನ್ ಹತ್ರ. ಇಲ್ಲಿ ನನ್ನ ಮಕ್ಳಿಗಂತೂ ಡೆಕಾಥ್ಲಾನ್ ಅಂದ್ರೆ ತುಂಬಾ ಇಷ್ಟ. ಯಾಕೆ ಅಂದ್ರೆ ಅಲ್ಲಿ ಒಳಗಡೆ ಹೋಗ್ತಿದ್ದಂಗೆನೆ ಅವ್ರ ಪಾಡಿಗೆ ಅವರು ನಮ್ಮನ್ನ ಫ್ರೀ ಬಿಟ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಆಟ ಆಡ್ತಿರ್ತಾರೆ. ಅಲ್ಲೆಲ್ಲ ಸ್ಪೋರ್ಟ್ಸ್ದು, ಆಮೇಲೆ ಜಿಮ್ ಐಟಮ್ಸ್ ಎಲ್ಲ ತುಂಬಾ ಇದಾವೆ. ಅಲ್ಲಿ ಅವ್ರಿಗೆ ಏನ್ ಬೇಕಲ್ಲ ಈಸಿಯಾಗಿ ಆಟ ಆಡ್ಬೋದು ಮಕ್ಳುಗಳೆಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಹೊರ್ಟೋಗ್ಬಿಡ್ತಾರೆ ಅವರು. ಇವ್ರಿಗೆ ಫಸ್ಟ್ ಏನೇನ್ ಬೇಕು ಜಿಮ್ಮಿಗೆ, ಇದು ಸ್ವಿಮ್ಮಿಂಗಿಗೆ ಅಂತೆಲ್ಲ ನೋಡ್ಬಿಟ್ಟು ತಗೊಂಡ್ವಿ. ಇಲ್ಲಿ ನೋಡಿ ನನ್ನ ಮಗ ಆಟ ಆಡ್ತಾ ಇದ್ದಾನೆ ಒಳ್ಳೆ ಇದ್ರ ಮೇಲೆ. ಚೆನ್ನಾಗಿ ಎಂಜಾಯ್ ಮಾಡಿದ್ರಂತ ಅವ್ರಂತೂ. ನಾನು ಹಂಗೋಳು ಶೂ ಇರ್ಲಿಲ್ಲ, ಸುಮಾರು ದಿನದಿಂದ ಶೂ ಬೇಕು ಅಮ್ಮ ಅಂತ ಕೇಳ್ತಿದ್ಲು. ನೋಡೋಣ ಇರಿ ಅಂತ ಅಂದ್ಬಿಟ್ಟು ಶೂ ತಗೊಂಡೆ. ಇದೊಂಥರ ಯಾಕೋ ಇಷ್ಟ ಆಯ್ತು ಕಲರ್ ನನಗೆ, ಅದಕ್ಕೆ ಇದೇ ಇರಲಿ. ಫಸ್ಟು ನೋಡಿದೆ ಬೇರೆ ಬೇರೆ ಕಲರ್ಸು, ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಇದೊಂಥರ ಡಿಫ್ರೆಂಟಾಗಿ ಅಟ್ರಾಕ್ಟಿವ್ ಆಗಿತ್ತು, ಚೆನ್ನಾಗಿತ್ತು ಕಲರು ಕೂಡ. ಇಲ್ಲಿ ಡೆಕಾಥ್ಲಾನಲ್ಲಿ ಕ್ವಾಲಿಟಿ ವೈಸ್ ಅಂತೂ ಸೂಪರ್ ಆಗಿರುತ್ತೆ. ಯಾವುದು ಚೆನ್ನಾಗಿರಲ್ಲ ಅನ್ನೋ ಥರ ಯಾವುದೂ ಇರಲ್ಲ ಪ್ರಾಡಕ್ಟ್ಸ್ಗಳು. ಆ ಬಡ್ಜೆಟ್ಗೆ ಮಾತ್ರ ಸಖತ್ತಾಗಿರುತ್ತೆ ಕ್ವಾಲಿಟಿ ಮಾತ್ರ. ನಾವು ನಮ್ಮ ಜಿಮ್ಗೆ ಆಗಲಿ, ಇಲ್ಲ ನನಗೇನಾರ ಮೇನ್ ಬೇಕು ಅನ್ನೋದಾಗ್ಲಿ, ಪ್ರತಿಯೊಂದಕ್ಕೂ ಅವ್ರ ಡೈಲಿ ವೇರ್ಗೇನಾರ ಅಂಡರ್ವೇರು, ಬನೀನು, ಚಡ್ಡಿ ಅವು ಇವು ಎಲ್ಲ ಕೂಡ ಇಲ್ಲೇ ತಗೊಳ್ಳೋದು ಅವ್ರು ಡೆಕಾಥ್ಲಾನಲ್ಲೇನೆ. ನಂಗೂ ಅಷ್ಟೇ, ನನಗೆ ಜುಂಬಾಗೆ ಹೋಗೋದಕ್ಕೆಲ್ಲ ಪ್ಯಾಂಟು, ಟಿ ಶರ್ಟ್ಸ್ ಎಲ್ಲ ಆಲ್ಮೋಸ್ಟ್ ನಾನು ಇಲ್ಲೇ ತಗೊಳ್ಳೋದು. ಶೂಸ್ ಆಗಿರ್ಬೋದು, ಎನಿವನ್ ಕ್ವಾಲಿಟಿ ವೈಸ್ ಮಾತ್ರ ಸೂಪರ್. 2 ಮಾತಾಡಂಗೆ ಇಲ್ಲ. ಅಲ್ಲಿಂದ ಎಲ್ಲ ಶಾಪ್ ಎಲ್ಲ ಮಾಡ್ಕೊಂಡ್ವಿ. ಜಸ್ಟ್ ಇಬ್ರದೊಂದು ವಿಡಿಯೋ ಇರಲಿ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದು ಸ್ಲೈಟ್ ಕ್ಲಿಪ್ಪಿಂಗ್ ಹಾಕೊಂಡು ಮೇಲೆ ಬಂದ್ವಿ. ಮಕ್ಕಳೆಲ್ಲ ಸೈಕಲ್ ಓಡಿಸ್ತೀನಿ ಅಪ್ಪ ಅಂತ ಹೇಳಿದ್ರು. ಅದಕ್ಕೆ ಸೈಕಲ್ ಓಡಿಸ್ಲಿ ಅಂದ್ಬಿಟ್ಟು ಕರ್ಕೊಂಡು ಬಂದ್ವಿ ಮೇಲೆ. ಅವರು ಡೆಕಾಥ್ಲಾನಿಗೆ ಬಂದು ಒಂದು ರೌಂಡ್ ಎಲ್ಲ ಆಟ ಆಡಿ, ಸೈಕಲ್ ತುಳಿದು, ಟೆಂಟ್ ಹೌಸ್ ಹತ್ರ ಎಲ್ಲ ಹೋಗಿ ಬಂದು ಎಂಜಾಯ್ ಮಾಡ್ಬಿಡ್ಬೇಕು ಅವರಲ್ಲಿ. ಅಲ್ಲೇ ನಮ್ಗೆ 1 ಅವರು 2 ಅವರ್ ಕಳೆದೇ ಹೋಗ್ಬಿಡತ್ತೆ. ಅದು ಇಷ್ಟವೇ ನಮ್ಮ ಶಾಪಿಂಗ್ ಮುಗ್ದಿದ್ರು ಮಕ್ಳ ಆಟಗಳು ಮುಗ್ದಿರಲ್ಲ ಅಲ್ಲಿ. ನನ್ನ ಮಗ ನಾನು ಸೈಕಲ್ ಓಡಿಸ್ತೀನಿ ಅಂತ ಅಂದ. ಅವಳು ಓಡಿಸ್ತಿದ್ದು ನೋಡ್ಬಿಟ್ಟು ಆಮೇಲೆ ಅವನು ಸೈಕಲ್ ತುಣಿಯಕ್ಕೆ ಬರಲ್ಲ ಅಂದ್ಬಿಟ್ಟು ಬೈದಿಂದ ಇಳಿದ್ಬಿಟ್ಟ. ಅದಕ್ಕೆ ಆಮೇಲೆ ಸರಿ ಬೇಡ ಅಂತ ಹೇಳ್ಬಿಟ್ಟು ಇದು ತಗೊಂಡ, ಬೇರೆ ತಗೊಂಡು ಅವನು ಓಡಿಸ್ತಾ ಇದ್ದ. ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ, ಚೆನ್ನಾಗಿತ್ತು ಅವತ್ತಿನ ದಿನ. ಏನಕ್ಕೆ ನಾವು ಡೆಕಾಥ್ಲಾನಿಗೆ ಬಂದಿದ್ದು ಅಂತ ಅಂದರೆ, ನೆಕ್ಸ್ಟ್ ಡೇಗೆ ಇಬ್ರುನು ಸ್ವಿಮ್ಮಿಂಗ್ ಕರ್ಕೊಂಡೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು. ನಂಗೆ ಗೊತ್ತಿಲ್ಲ, ಅದು ಅವರೇ ಸಡನ್ನಾಗಿ ಡ್ಯೂಟಿ ಮುಗಿಸ್ಕೊಂಡು ಬಂದು ಡೆಕಾಥ್ಲಾನ್ಗೆ ಹೋಗೋಣ ಎಲ್ಲ ರೆಡಿಯಾಗಿ ಅಂತ ಅಂದರು. ಓಕೆ, ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಎಲ್ಲ ಹೊರಟು. ಇಲ್ಲಿ ನೋಡಿ ಟೆಂಟ್ ಹೌಸ್ ಹತ್ರ ಚೆನ್ನಾಗಿ ಕುಣಿತಾರೆ. ಪ್ರತಿ ಸತಿ ಹೋದಾಗಲೂ ಆ ಟೆಂಟ್ ಹೌಸಲ್ಲಿ ಇವ್ರು ಆಟ ಆಡದೆ ಯಾವುದೇ ಕಾರಣಕ್ಕೂ ಬರಲ್ಲ ನಮ್ಮ ಜೊತೆಗೆ ಅವರು. ಅವರಪ್ಪ ಕುತ್ಕೊಂಡು ಅದನ್ನೆಲ್ಲ ನೋಡ್ತಾ ಇದ್ರು. ನಾನು ಅದನ್ನೆಲ್ಲ ಒಂದಷ್ಟು ವಿಡಿಯೋಸ್ ಕ್ಯಾಪ್ಚರ್ ಮಾಡಿಕೊಂಡು, ಅಮ್ಮ ಬಾರಮ್ಮ ನೀನು ಬಮ್ಮ ಒಳಗಡೆ ಇದೆ. ಅದೊಂಥರ ಚೆನ್ನಾಗಿತ್ತು. ಈ ಸತಿ ಬೆಡ್ಡೆಲ್ಲ ಅಪ್ಡೇಟ್ ಮಾಡಿದ್ರು, ಅದನ್ನ ನೋಡಿದೆ ಹೆಂಗಿದೆ ಒಳಗಡೆ ಅಂತೆಲ್ಲ ಹೋಗಿ. ತುಂಬ ಚೆನ್ನಾಗಿದೆ, ವರ್ತ್ ಅನ್ನಿಸ್ತು, ತಗೋಬೋದು. ನಿಮಗೂ ಇಷ್ಟ ಆದರೆ ನೀವು ತಗೊಳ್ಳಿ. ಏನಾರ ಶಾಪ್ ಮಾಡ್ತೀನಿ ಅನ್ನೋದ್ರೆ ಡೆಕಾಥ್ಲಾನಿಗೆ ಹೋಗಿ, ತುಂಬ ಯೂಸ್ಫುಲ್ ಇದೆ. ತುಂಬ ಕ್ವಾಲಿಟಿ ವೈಸ್ ಅಂತೂ ಸೂಪರ್, ತುಂಬ ಚೆನ್ನಾಗಿರುತ್ತೆ, ಮಾತಾಡೋಂಗೆ ಇಲ್ಲ. ನಮ್ಮ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ಎಲ್ಲನೂ ಎತ್ಕೊಂಡು ನನ್ನ ಮಕ್ಳು ಅಲ್ಲಿಂದ ಎಳ್ನೀರು ಕುಡಿಬೇಕು ಅಂತ ಅಂದರು. ಎಳ್ನೀರು ಕುಡ್ಕೊಂಡು ಟೈಮ್ ಆಲ್ರೆಡಿ 9 o'clock ಏನೋ ಆಗ್ಬಿಟ್ಟಿತ್ತು. ಮುಗಿಸ್ಕೊಂಡು ಮನೆಗೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಮಕ್ಳಿಗೆ ಆಲ್ರೆಡಿ ಹೊಟ್ಟೆ ಹಸುವಾಗ್ಬಿಟ್ಟು ಈ ಬ್ಲಾಗ್ಸ್ನ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತಿದ್ದೀವಿ.
ಈಜಾಡಿಸ್ತೀನಿ ನೋಡಿ ಬನ್ನಿ. ನೋಡಿ ನಮ್ಮಮ್ಮ ಈಜು ಹೊಡೆಯಲ್ಲ ಅನ್ಸುತ್ತೆ. ನಮ್ಮಮ್ಮ ಈಜು ಹೊಡೆಯೋಕ್ಕೆ ಬರಲ್ಲ. ನಂಗೆ ಎರಡು ಸತಿ ಅವಳಿಗೂ ಬರಲ್ಲ, ಆದರೂ ಬಿಲ್ಡಪ್ ಕೊಡ್ತಿದ್ದಾಳೆ. ಇಲ್ಲ ನಂಗೆ ಬರುತ್ತೆ. ನಮ್ಮ ಸುಳ್ಳು ಹೇಳ್ತಿದ್ದಾರೆ. ಸ್ವಿಮ್ಮಿಂಗ್ ಮಾಡೋಣ ಅಂತ ಮಕ್ಳುಗಳನ್ನ ಕರ್ಕೊಂಡು ಬಂದಿದ್ದೀವಿ. ಒಂದು ಚೇಂಜಸ್ ಇರುತ್ತೆ. ನಾನು ಇಲ್ಲಿಗೆ ಬಂದಾಗ ಏನು ಮಾಮೂಲಿ ಒಂದು ಚಿಕ್ಕ ಪೂಲ್ ಅಂತ ಅಂದ್ಕೊಂಡಿದ್ದೆ. ಸೀರಿಯಸ್ಲಿ ತುಂಬ ದೊಡ್ಡದಾಗೇ ಇದೆ. ಇಲ್ಲಿ ಕೋಚಿಂಗ್ ಎಲ್ಲ ಇದೆ. ಮಂತ್ಲಿ ಪೇಮೆಂಟ್ ಎಲ್ಲ ಇದೆಯಂತೆ. ಬಟ್ ತುಂಬ ಚೆನ್ನಾಗಿದೆ. ಮಕ್ಳುಗಳಂತೂ ತುಂಬ ಮಕ್ಳುಗಳಿದ್ದು ನಾನು ಸ್ಟಾರ್ಟಿಂಗ್ ಬಂದಾಗ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಳುಗಳಂತೂ. ಆ ನೀರಲ್ಲಿ ಕೂಲಾಗಿತ್ತು. ಈ ವೆದರ್ಗಂತೂ ಸೂಪರ್. ಮಕ್ಕಳಿಗೆ ಮೊಬೈಲ್ ಕೊಟ್ಟು ನಾವು ಮೈಂಡ್ನ ಹಾಳು ಮಾಡೋದಕ್ಕಿಂತ, ಕಣ್ಣು ಮೈಂಡು ಮನಸ್ಸು ಎಲ್ಲ ಹಾಳು ಮಾಡೋದಕ್ಕಿಂತ ಸೀರಿಯಸ್ಲಿ ಈ ರೀತಿ ಕರ್ಕೊಂಡು ಬನ್ನಿ. ಮಕ್ಕಳು ಮನಸ್ಸು ಚೇಂಜ್ ಆಗುತ್ತೆ, ಬಾಡಿ ಆಕ್ಟಿವ್ ಆಗುತ್ತೆ, ಬ್ರೈನ್ ಆಕ್ಟಿವ್ ಆಗುತ್ತೆ. ಎಸ್ಪೆಷಲಿ ಅವ್ರುಗಳಿಗೆ ಒಂದು ರಿಲ್ಯಾಕ್ಸ್ ಅನ್ಸುತ್ತೆ. ಈ ರೀತಿ ನೀರಲ್ಲಿ ಆಟ ಆಡೋದಕ್ಕೂ. ಈಗ ನಾವುಗಳೆಲ್ಲ ಅವಾಗೆಲ್ಲ ಚಿಕ್ಕ ಏಜಲ್ಲಿದ್ದಾಗ ಏನು ಮಾಡ್ತಿದ್ವಿ, ಅಜ್ಜಿ ರಜೆಗಳು ಬಂತು ಅಂದರೆ ಅಜ್ಜಿ ಊರುಗಳಿಗೆ ಹೊರ್ಟೋಗ್ಬಿಡ್ತಿದ್ವಿ. ಎಸ್ಪೆಷಲಿ ಆವಾಗ ಅಲ್ಲಿ ಕಾವಲೆ ಇಲ್ಲ ಕೆರೆ ಬಾವಿಗಳಿಗೆಲ್ಲ ಹೋಗ್ಬಿಟ್ಟು ನಮಗೆ ಸ್ವಿಮ್ ಬರ್ಲಿಲ್ಲ ಅಂದ್ರೂ ಬರೋರ ಜೊತೆ ಆಟ ಆಡ್ಕೊಂಡು ಕಾವಲಿಗಳಲ್ಲೆಲ್ಲ ಆಟ ಆಡ್ಕೊಂಡು ಬರ್ತಿದ್ವಿ ನೀರಲ್ಲಿ. ಈ ಸಮ್ಮರ್ ಟೈಮಲ್ಲಿ, ಬೇಸಿಗೆ ಟೈಮಲ್ಲಂತೂ ನೀರಲ್ಲಿ ಆಟ ಆಡಿದಷ್ಟು ಬ್ಲೀಚಿಂಗ್ ಪೌಡ್ರೆಲ್ಲ ಹಾಕಿರ್ತಾರೆ. ಅದರಿಂದ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಮಕ್ಳುಗಳಿಗೆ. ಏನು ಸೆನ್ಸಿಟಿವ್ ಸ್ಕಿನ್ ಇರೋರಿಗೆಲ್ಲ ಸ್ವಲ್ಪ ಅನ್ನಿಸ್ಬೋದು, ನೋಡ್ಕೊಳ್ಳಿ. ಬಟ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಳುಗಳಂತೂ. ನನಗೂ ತುಂಬ ಇಷ್ಟ ಆಯಿತು. ನನಗೂ ಆಸೆ ಆಯಿತು ನೆಕ್ಸ್ಟ್ ಟೈಮ್ ಬರೋಣ ಅಂತೇಳಿ ಬಂದ್ವಿ. ಅಲ್ಲಿ ಹುಡುಗರುಗಳೆಲ್ಲರೂ ಆಲ್ಮೋಸ್ಟ್ ಅವ್ರವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಅವರೇ ಚಾಲೆಂಜ್ ಹಾಕ್ಕೊಂಡು ಯಾರು ಫಸ್ಟು ಮೂವ್ ಆಗ್ತಾರೆ ಹಾಗೆ ಹೀಗೆ ಅಂತೆಲ್ಲ ಇದು ಮಾಡಿಕೊಂಡು ಕಾಂಪಿಟೇಷನ್ ಮಾಡಿಕೊಂಡು ಸ್ವಿಮ್ ಮಾಡ್ತಿದ್ರು. ತುಂಬ ಚೆನ್ನಾಗಿತ್ತು ನಮಗೂ ನೋಡಿ. ನನ್ನ ಹಸ್ಬೆಂಡ್ ಅವ್ರಿಗೆ ಬಾವಿಗಳಲ್ಲಿ, ಕೆರೆಯಲ್ಲಿ ಅಲ್ಲಿ ಆಡಿ ಸ್ವಿಮ್ ಮಾಡಿ ಅವ್ರಿಗೆ ಅಭ್ಯಾಸ ಇದೆ. ಅದ್ರಿಂದ ಚೆನ್ನಾಗಿ ಅವ್ರ ಪಾಡಿಗೆ ಅವ್ರು ಸ್ವಿಮ್ ಮಾಡ್ಕೊಂಡು ಮಕ್ಳ ಜೊತೆ ಎಲ್ಲ ಆಟ ಆಡ್ಕೊಂಡು ಎಂಜಾಯ್ ಮಾಡಿದ್ರು. ಬಟ್ ನಿಜವಾಗ್ಲೂ ಈ ಸಂಡೇ ಅಂತೂ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ರಿಲ್ಯಾಕ್ಸ್ ಅನ್ನಿಸ್ತು. ನಿಮಗೂ ಬೇಕು ಅಂತಂದರೆ ವಿಸಿಟ್ ಮಾಡಿ. ನಿಯರೆಸ್ಟ್ ಯಾರಿದ್ದೀರ, ಕೆಂಗೇರಿ, ಉಪನಗರ ನಿಯರೆಸ್ಟ್ ಯಾರಿದ್ದೀರೋ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ಗುಡ್ ಎಕ್ಸ್ಪೀರಿಯನ್ಸ್. ಮಕ್ಕಳೆಲ್ಲ ಖುಷಿಪಟ್ಟರು. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮನ್ನು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.